ನಮಸ್ಕಾರ ಸ್ನೇಹಿತರೆ, ಫಿನಾನ್ಸ್ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನ್ ನಿಮ್ ಮೇಘ್ನ. ಎಲ್ಲರಿಗೂ ಬಿಸ್ನೆಸ್ ಮಾಡ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ? ಆದ್ರೆ ಬಿಸ್ನೆಸ್ ಮಾಡ್ಬೇಕು ಅಂದಾಗ ನಮ್ಗೆ ಮೊದ್ಲು ಐಡಿಯಾ ಬರೋದು ಹೋಟೆಲ್ ಬಿಸ್ನೆಸ್. ಹೋಟೆಲ್ ಬಿಸ್ನೆಸ್ ಮಾಡಿ ಎಷ್ಟೋ ಜನ ಲಾಭ ಮಾಡ್ಕೊಂಡಿದ್ದಾರೆ, ಎಷ್ಟೋ ಜನ ನಷ್ಟ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಲಾಭ ಮಾಡೋರ್ಗು ನಷ್ಟ ಮಾಡೋರ್ಗು ಏನ್ ವ್ಯತ್ಯಾಸ ಅದನ್ನ ತಿಳ್ಕೊಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ವರ್ಷದಿಂದ ಹೋಟೆಲ್ ಬಿಸ್ನೆಸ್ ನಲ್ಲಿ ಇರೋರು ಇವತ್ ನಮ್ ಜೊತೆ ಇದ್ದಾರೆ. ಹೋಟೆಲ್ ಬಿಸ್ನೆಸ್ ಮಾಡೋದಕ್ಕಿಂತ ಮುಂಚೆ ಯಾವ ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅಂತ ಅವ್ರು ಇವತ್ ನಮ್ಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಸರ್. ನಮಸ್ತೆ. ನಿಮ್ ಪರಿಚಯ? ನನ್ನ ಹೆಸರು ರಾಘವೇಂದ್ರ. ಸರ್, ನಿಮ್ಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಗೆ ಐಡಿಯಾ ಬಂತು? ಅದ್ರಲ್ಲೂ ಫುಡ್ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಯಾಕೆ ಐಡಿಯಾ ಬಂದಿದ್ದು? ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಿದ್ರಿ ಅಂತ ನಮ್ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಎಸ್, ಆಕ್ಚುಲಿ ನನಗೆ ಹೋಟ್ಲು ಬಿಸ್ನೆಸ್ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಅಂದ್ರೆ, ಮಿಡಲ್ ಕ್ಲಾಸ್ ಜನಕ್ಕೆ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಏನಾದ್ರು ಒಂದು ಹೋಟ್ಲು ಬಿಸ್ನೆಸ್ ಅಥವಾ ಏನಾದ್ರು ಫುಡ್ ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ಒಂದಷ್ಟು ಐಡಿಯಾಗಳಿತ್ತು ನಮ್ಗೆ, ಈ ತರ ಬೇರೆ ಏನಾದ್ರು ಬಿಸ್ನೆಸ್ ಮಾಡೋಣ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಗೊಂದಷ್ಟು ಬಿಸ್ನೆಸ್ ಮಾಡಿದ ಅನುಭವ ಇತ್ತು. ಸೊ ಹಾಗಾಗಿ ಹೋಟ್ಲು ಬಿಸ್ನೆಸ್ ಮಾಡ್ಬೇಕು ಅಂತ ನಮ್ಗೆ ಪ್ಲಾನ್ ಕೊಟ್ಟಿದ್ದು ನಮ್ಮ ಮನೇಲಿ ನಮ್ಮ ಅಣ್ಣ. ಯಾಕಂದ್ರೆ ಅವನ್ಗೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಮುಂಚೆನೆ. ಸರಿ, ಅದಕ್ಕೆ ನನಗೆ ಹೇಳ್ದ ಈ ತರ ಹೋಟ್ಲು ಬಿಸ್ನೆಸ್ ಶುರು ಮಾಡು, ಚೆನ್ನಾಗ್ ಆಗ್ಬೋದೇನೋ ಅಂತ ಹೇಳ್ದ. ಸೊ ಫಸ್ಟ್ ನಾನು ಏನ್ ಮಿನಿಮಮ್ ಬಜೆಟ್ ಅಲ್ಲಿ ನಮ್ಗೆ ಏನ್ ಬಜೆಟ್ಸ್ ಇರುತ್ತೋ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಒಂದು ಸಣ್ಣದಾಗಿ ಅಂಗಡಿ ಓಪನ್ ಮಾಡಿ ಸೊ ಹೋಟ್ಲನ್ನ ಶುರು ಮಾಡಿದ್ವಿ. ಸೊ ಆಗ ಅಡಿಗೆ ಭಟ್ರಾಗಿರ್ಬೋದು ಅಥವಾ ಅದಕ್ಕೆ ಗ್ರೋಸರೀಸ್ ಆಗಿರ್ಬೋದು, ಪ್ರತಿಯೊಂದು ನಮ್ಗೆ ಐಡಿಯಾಸ್ ಇರ್ಲಿಲ್ಲ. ಯಾಕಂದ್ರೆ ಒಂದು ಅಂದಾಜ್ ಮೇಲೆ ನಾವು ಶುರು ಮಾಡಿದ್ದು. ಸೊ ಅಲ್ಲಿ ನಾವು ಕಲ್ತಂತದ್ದು ಅಥವಾ ನಾವು ಮಾಡೋಕೆ ಪ್ರಯತ್ನ ಮಾಡಿದ್ದೇನಂದ್ರೆ, ಪ್ರತಿಯೊಂದು ಅಡಿಗೆ ಆಗಿರ್ಬೋದು ಅಥವಾ ಟೈಮಿಂಗ್ಸ್ ಆಗಿರ್ಬೋದು ತುಂಬಾ ಮುಖ್ಯ ಅನ್ನೋದು ನನಗೆ ಅಲ್ಲಿ ಗೊತ್ತಾಯ್ತು. ಈಗ ಯಾಕೆಂದ್ರೆ ಆ ಬಿಸ್ನೆಸ್ ಏನಾದ್ರು ಬಿಸ್ನೆಸ್ ಮಾಡ್ತೀವಿ ಅಂದಾಗ ಆ ಬಿಸ್ನೆಸ್ ಬಗ್ಗೆ ಫಸ್ಟ್ ನಾವು ಪ್ಲಸ್ ಅಥವಾ ಮೈನಸ್ ಬಗ್ಗೆ ತಿಳ್ಕೊಬೇಕು ಅಂತ ನಮ್ಗೆ ಫಸ್ಟ್ ಥಾಟ್ಸ್ ಇದ್ದಿದ್ದು. ಬಟ್ ನಾವೇನಂದ್ರೆ ಯಾವ್ದೇ ತರದ ಪ್ಲಸ್ ಗೊತ್ತಿರಲಿಲ್ಲ, ಮೈನಸ್ ಗೊತ್ತಿರಲಿಲ್ಲ. ಸೊ ಏಕ್ದಮ್ ನಾವು ಹೋಟ್ಲು ಬಿಸ್ನೆಸ್ಗೆ ಹೋಗಿದ್ದು. ಸೊ ಹೋಟ್ಲು ಬಿಸ್ನೆಸ್ ಹೋದಾಗ ಫಸ್ಟ್ ನಾನ್ ಕಲ್ತಂತದ್ದು ಅಥವಾ ನಮ್ಮ ಮನೆಯಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದೇನಂದ್ರೆ, ಟೈಮಿಂಗ್ಸು. ಭಟ್ರು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಹೋಟ್ಲು ಬಿಸ್ನೆಸ್ಗೆ, ಬಟ್ ನಾವು ಫಸ್ಟ್ ಆನ್ ಟೈಮ್ ಹೋಗ್ಬೇಕು. ಸೊ ಈಗ ಮಧ್ಯಾಹ್ನ ಹೋಟ್ಲಲ್ಲಿ ಬಿಸ್ನೆಸ್ ಏನಾದ್ರು ಶುರು ಆಗುತ್ತೆ, ಒಂದು 12 ಗಂಟೆಗೆ ಶುರು ಆಗುತ್ತೆ ಅಂದ್ರೆ, ಸೊ ಬೆಳಗ್ಗೆ 6 ಗಂಟೆಯಿಂದ ನಮ್ ಕೆಲಸ ಶುರು ಆಗಿರುತ್ತೆ. ಏನೇನ್ ಕೆಲಸ ಶುರು ಆಗುತ್ತೆ? ಒಂದು ಹೋಟ್ಲಿಗೆ ಐಟಮ್ಸ್ ತರೋದಾಗಿರ್ಬೋದು ಅಥವಾ ಲೈಕ್ ಏನ ಕ್ಲೀನಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇನೆ. ಅಂದ್ರೆ ಕೆಲ್ಸಗಾರಗಳನ್ನ ನಂಬೋದ್ರ ಇಂದ ಹಿಡಿದಬಹುದು. ಸೊ ಅಲ್ಲಿ ನಾವು ಹೋಗಿ ನಾವೇನ್ ಕೆಲಸ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಸೊ ಇದು ನಮ್ಗೆ ಐಡಿಯಾ ಬಂದಂತದ್ದು. ಓಕೆ, ಸೊ ಐಡಿಯಾ ಮಾಡಿದ್ರಿ. ಮೊದ್ಲು ಯಾವ ತರ ಸ್ಟಾರ್ಟ್ ಮಾಡಿದ್ರಿ ಸರ್? ಬಂಡವಾಳ ಹೇಗೆ ಪ್ಲಾನಿಂಗ್ ಮಾಡ್ಕೊಂಡ್ರಿ? ಅಥವಾ ಯಾವ ತರ ಅಡಿಗೆ ಮಾಡ್ಬೋದು? ನಾವು ಸಿಂಪಲ್ ಆಗಿ ವೆಜ್ ಮಾಡ್ಬೋದಾ ಅಥವಾ ಬ್ರೇಕ್ಫಾಸ್ಟ್ ಇಡ್ಬೋದಾ, ಲಂಚ್ ಇಡ್ಬೋದಾ? ಆತರ ಯಾವ ತರ ಕುತ್ಕೊಂಡು ಪ್ಲಾನಿಂಗ್ ಮಾಡ್ಕೊಂಡ್ರಿ ನೀವು? ಫಸ್ಟ್ ಐಡಿಯಾ ಬಂದಿದ್ದು ನನ್ನ ಅಣ್ಣ ಕೊಟ್ಟಿದ್ದು. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾವು ಒಂದು 2-3 ಬಿಸ್ನೆಸ್ ಮಾಡಿದ್ವಿ. ಸರಿ, ಅದ್ಯಾವ್ದು ಸರಿ ಹೋಗ್ದಿದ್ದಾಗ ನನ್ನ ಅಣ್ಣ ಇದ್ದದ್ದು ಈ ತರ ಹಿಂಗೆ ನೀನು ಹೋಟ್ಲು ಬಿಸ್ನೆಸ್ ಶುರು ಮಾಡು ಅಂತ ಹೇಳಿದಾಗ ಅವನು ನನ್ನ ಜೊತೆಗೆ ಬಂದು ಕೈ ಜೋಡಿಸಿ ಶುರು ಮಾಡಿದ್ದು. ಪ್ಲಾನಿಂಗ್ಸ್ ಅಂತ ಏನಿರ್ಲಿಲ್ಲ. ನಾನು ಹೇಳಿದಾಗೆ ಪ್ಲಾನಿಂಗ್ಸ್ ಅಥವಾ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ದಿರೋದ್ರಿಂದ ನಾವು ಈ ತರ ಒಬ್ಬ ಭಟ್ಟನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡು ಸೊ ಅಲ್ಲಿ ನಾವು ಹೋಟ್ಲನ್ನ ಶುರು ಮಾಡಿದ್ದು. ಬಟ್ ಅಲ್ಲಿ ನಮ್ಗೆ ಬಜೆಟ್ಸ್ ಅಥವಾ ಹೆಂಗೆ ನಾವು ಹಾಕ್ಬೇಕು ಅಂದಾಗ ಒಂದು ಮಿನಿಮಮ್ ಬಜೆಟ್ ಅಂತ ಇದೆ. ಈಗ ನಮ್ಗೆ ಮಿಡಲ್ ಕ್ಲಾಸ್ ಅವ್ರಿಗೆ ಏನಂದ್ರೆ ಆಕ್ಚುಲಿ ಒಂದು ಮಿನಿಮಮ್ ಬಜೆಟ್ ಅಲ್ಲಿ ಏನ್ ಶುರು ಮಾಡ್ಬೋದು ಅನ್ನೋದೊಂದು ಐಡಿಯಾ ಬರುತ್ತೆ. ಸೊ ಅಲ್ಲಿ ಆಗ ನಮ್ಮ ಅಣ್ಣ ನನಗೆ ಸಹಾಯ ಮಾಡ್ದ. ಸೊ ಹೋಟ್ಲನ್ನ ಶುರು ಮಾಡಿ ಹೋಟ್ಲು ನಡೆಸ್ತಾ ಹೋಗ್ಬೇಕಾದ್ರೆ ಸೊ ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆವರೆಗೆ ಹೆಂಗಾಗುತ್ತೆ ಅಂದ್ರೆ, ನಮ್ಗೆ ಕಸ್ಟಮರ್ಸ್ ಬರ್ತಾರೆ ಬೆಳಗ್ಗೆ ಒಂದು 12 ಗಂಟೆಗೆ ಬರ್ತಾರೆ ಅಂದ್ರೆ ಸಂಜೆ 10 ಗಂಟೆವರೆಗೂ ನಮಗೆ ಟೈಮ್ ಇರ್ತಾ ಇರ್ಲಿಲ್ಲ. ಸೊ ಆ ಟೈಮಿಗೆ ನಾವ್ ಇಡಬೇಕಾಗಿತ್ತು. ಸೊ ಆ ತರ ಪ್ಲಾನಿಂಗ್ಸ್. ಮತ್ತೆ ಭಟ್ರದ್ದು ಅಷ್ಟೇನೆ. ಭಟ್ರದ್ದು ಎಂತ ಒಂದು ನೋಡಿ, ಇದ್ರಲ್ಲಿ ಏನಾಗುತ್ತೆ ಹೋಟ್ಲು ಬಿಸ್ನೆಸ್ ಅಲ್ಲಿ ಅಂದ್ರೆ, ಸೊ ನಮ್ಗೇನಾದ್ರೂ ಅಡಿಗೆ ಮಾಡಕ್ ಬಂದ್ರೆ ಮಾತ್ರ, ಈಗ ತುಂಬಾ ಜನ ಹೇಳ್ತಾರೆ ಇದನ್ನ, ನಮಗ್ ಅಡಿಗೆ ಮಾಡಕ್ ಬಂದ್ರೆ ಮಾತ್ರ ಹೋಟ್ಲು ಬಿಸ್ನೆಸ್ ನ ಫಸ್ಟ್ ಶುರು ಮಾಡಕ್ ಬೇಸಿಕ್ ಇದು. ಸೊ ಟೈಮ್ ಎಲ್ಲ ಸೆಕೆಂಡ್ರಿ. ಬಟ್ ನಮ್ಗೆ ಅದಕ್ಕೇನಾದ್ರೂ ಅಡಿಗೆ ಮಾಡಕ್ ಬಂದ್ರೆ ನಮ್ಗೆ ಅದಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ಡಿಪೆಂಡ್ ಆಗಿದ್ದು ಭಟ್ರ ಮೇಲೆ. ಸೊ ಈಗ ಭಟ್ರು ಒಂದ್ ಟೇಸ್ಟ್ ಕೊಡ್ತಾರೆ ಅಂದಾಗ ಅದೇ ಟೇಸ್ಟ್ ನ ಹುಡ್ಕೊಂಡು ಕಸ್ಟಮರ್ಸ್ ನ ಬರ್ತಾರೆ. ಒಂದು ದಿನ ಭಟ್ಟ ಏನಾದ್ರು ರಜಾ ಹಾಕಿದ್ರೆ ಸೊ ನೆಕ್ಸ್ಟ್ ಡೇ ನಾವೇನಾದ್ರೂ ಅದೇ ಮಾಡಿದ್ರೆ, ಸೊ ಅದೇ ಅಡಿಗೆ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಅದು ಕಸ್ಟಮರ್ಸ್ ಗೊತ್ತಾಗುತ್ತೆ. ಸೊ ಅಲ್ಲಿ ಬಿಸ್ನೆಸ್ ಡ್ರಾಪ್ ಆಗ್ತಾ ಬರ್ತಾ ಇರತ್ತೆ. ಸೊ ಹಾಗೆ ತುಂಬಾ ಕಡೆ ತುಂಬಾ ಹೋಟ್ಲುಗಳಲ್ಲಿ ಆಗಿದೆ. ಸರ್, ಇವಾಗ ಮೊದಲಾಗಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು.
ಆಗ ಯಾವ್ಯಾವ ಪಾಯಿಂಟ್ಸ್ ನ ಕನ್ಸಿಡರ್ ಮಾಡ್ಬೇಕು ನಾವು? ಅಂದ್ರೆ ಯಾವ ತರ ಲೈಸೆನ್ಸ್ ಇರುತ್ತಾ ಅದಕ್ಕೆ, ಯಾವ ಜಾಗದಲ್ಲಿ ಯಾವ ತರ ಫುಡ್ ವೆರೈಟಿ ಇದ್ರೆ ಕ್ಲಿಕ್ ಆಗುತ್ತೆ, ಅದರ ಎಲ್ಲ ನಿಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅಂದ್ರೆ ವೆಜ್ ಸ್ಟಾರ್ಟ್ ಮಾಡಿದ್ರ, ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ರ, ಯಾವ ಜಾಗದಲ್ಲಿ ಇಟ್ರಿ, ಅವಾಗ ಯಾವ ತರ ಕ್ಲಿಕ್ ಆಯ್ತು, ಅದೇ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಮೊದಲನೇದಾಗಿ ಹೋಟ್ಲು ಬಿಸ್ನೆಸ್ ಏನಾದ್ರು ಶುರು ಮಾಡ್ಬೇಕು ಅಂತಿದ್ರೆ ಯಾರಾದ್ರೂ ಫಸ್ಟ್ ನೀವು ಯಾವ್ದಾದ್ರು ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡ್ಬೇಕು. ಸೊ ಅಲ್ಲಿ ನಿಮ್ಗೊಂದಷ್ಟು ಐಡಿಯಾಸ್ ಬರುತ್ತೆ. ಸೊ ಒಂದು ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇಂದ ಹಿಡಿದು ಪ್ರತಿಯೊಂದು ಬಿಸ್ನೆಸ್ ವಿಚಾರವಾಗಿ ಪ್ರತಿಯೊಂದಕ್ಕೂ ಐಡಿಯಾ ಬರುತ್ತೆ. ಸೊ ಹಾಗೆ ನೀವು ಕೇಳಿದ್ರಲ್ಲ ಜಾಗ ಎಲ್ಲಿ ಇಡ್ಬೇಕು ಅಂತ. ಸೊ ಕೆಲವ್ರಿಗೆ ಏನಂದ್ರೆ ಹೋಟ್ಲಲ್ಲಿ ಮಾಡಿದ್ರೆ ಬಿಸ್ನೆಸ್ ಚೆನ್ನಾಗುತ್ತೆ ಅಂತಾರೆ. ಇನ್ ಕೆಲವ್ರಿಗೆ ಏನಂದ್ರೆ ಫ್ಲೋಟಿಂಗ್ ಅಂದ್ರೆ ಎಲ್ಲಾದ್ರೂ ಕಮರ್ಷಿಯಲ್ ಜಾಗದಲ್ಲಿ ಗಾಡಿ ಮೇಲೆ ಇಟ್ಟರು ಹೋಟ್ಲ್ ಚೆನ್ನಾಗುತ್ತೆ ಅಂತ ಹೇಳ್ತಾರೆ. ಸೊ ಅದ್ ಹಂಗೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಫ್ಲೋಟಿಂಗ್ ಎಲ್ಲಿ ಚೆನ್ನಾಗಿರುತ್ತೆ ಅಥವಾ ನಿಮ್ಗೆ ಎಲ್ಲಿ ಚೆನ್ನಾಗಿ ಅನ್ಸುತ್ತೆ, ಯಾವುದೇ ಒಂದು ಬಿಸ್ನೆಸ್ ಪಿಕಪ್ ಆಗ್ಬೇಕು ಅಂದ್ರೂ ಮಿನಿಮಮ್ ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರು 6 ರಿಂದ 8 ತಿಂಗಳು ಬೇಕಾಗುತ್ತೆ. ಸೊ ಈಗ ನಾನು ಎಲ್ಲೋ ಒಂದ್ ಕಡೆ ಹೊಸ ಜಾಗದಲ್ಲಿ ಏನಾದ್ರೂ ನಾನು ಹೋಟ್ಲ್ ಇಡ್ತಾ ಇದ್ದೀನಿ ಅಥವಾ ಯಾವ್ದೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ಅಲ್ಲಿ ನಿಮ್ಗೆ ಸುತ್ತಮುತ್ತ ಆಗುಗಳ ಬಗ್ಗೆ ಗೊತ್ತಾಗ್ಬೇಕಾಗುತ್ತೆ. ಸೊ ಹೋಟ್ಲು ಬಿಸ್ನೆಸ್ ಗೆ ಒಂದಷ್ಟು ಜನ ಟೇಸ್ಟ್ ಬರ್ತಾರೆ, ಇನ್ನೊಂದಷ್ಟು ಜನ ನೀವು ಹೆಂಗೆ ಮಾತಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಎಲ್ಲ ಹೋಟ್ಲು ಬಿಸ್ನೆಸ್ ಅಲ್ಲಿ ಏನಾಗುತ್ತೆ, ಜನ ಒಂದೊಂದು ನೋಡ್ತಾರೆ. ಗಾಡಿ ಪಾರ್ಕಿಂಗ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಕೆಪಾಸಿಟಿ ಹೆಂಗಿದೆ, ಸೀಟಿಂಗ್ ಕೆಪಾಸಿಟಿ ಹೆಂಗಿದೆ, ಹೋಟ್ಲು ಹೈಜೀನ್ ಆಗಿದ್ಯಾ, ಸೊ ಪ್ರತಿಯೊಂದು ನೋಡ್ತಾರೆ. ಸೊ ಹಾಗಾಗಿ ನೀವು ಹೇಗ್ ಮಾಡ್ತೀರಾ ಅನ್ನೋದಕ್ಕಿಂತ ಎಲ್ಲಿ ಹೋಗಿ ಕಲ್ತು ಅದ್ರ ಬಗ್ಗೆ ಹೆಂಗೆ ನೀವು ತಿಳ್ಕೊತೀರಾ ಅನ್ನೋದು ಮುಖ್ಯ ಆಗುತ್ತೆ ಹೋಟ್ಲು ಬಿಸ್ನೆಸ್ ಅಲ್ಲಿ. ಸೊ ಹಾಗೇನೆ ನಮ್ಮ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಕೇಳಿದ್ರಲ್ಲ, ಸೊ ನಾವು ಮಾಡಿದ ಆಕ್ಚುಲಿ ಹೋಟ್ಲ್ ಹೆಸರು ಬಂದು ದೊನ್ನೆ ಬಿರಿಯಾನಿ ಝೋನ್ ಅಂತ ಹೇಳಿ ನಾನ್ ವೆಜ್ ಐಟಮ್ಸ್ ಮಾಡಿದ್ದು. ಅಲ್ಲಿ ನೋಡಿ ಕಸ್ಟಮರ್ಸ್ ಹೆಂಗಿರ್ತಾರೆ ಅಂದ್ರೆ ಪ್ರತಿಯೊಂದು ಐಟಮ್ಸ್ ಅಂದ್ರೆ ಈಗ ನೀವು ಯಾವ್ದಾದ್ರು ವೆರೈಟೀಸ್ ತಗೊಂಡಾಗ ಸೊ ಅದಕ್ಕೆ ಫಿಕ್ಸ್ ಆಗ್ತಾರೆ. ಓಕೆ ಇದು ನೆಕ್ಸ್ಟ್ ಟೈಮ್ ಬಂದಾಗ್ಲೂ ಇದೇ ಟ್ರೈ ಮಾಡೋಣ. ಕೆಲವು ಕಸ್ಟಮರ್ಸ್ ಇರ್ತಾರೆ ನೆಕ್ಸ್ಟ್ ಟೈಮ್ ಬಂದಾಗ ಇದ್ ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ತಾರೆ. ಸೊ ನೀವೇನ್ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಏನ್ ಕೊಡ್ತೀರಾ ಹೋಟ್ಲು ಬಿಸ್ನೆಸ್ ಅಲ್ಲಿ ಅದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ನಿರಂತರತೆಯಾಗಿ ನೀವು ಅದನ್ನ ಮೇಂಟೈನ್ ಮಾಡ್ಬೇಕು. ಸೊ ನೀವ್ ಇವಾಗ ನಾನ್ ವೆಜ್ ಕೊಡ್ತಾ ಇದ್ರೆ ಕನ್ಸಿಸ್ಟೆಂಟ್ ಆಗಿ ನಾನ್ ವೆಜ್ ಕೊಡ್ಬೇಕು. ಅದ್ರಲ್ಲಿ ಎಕ್ಸ್ಟ್ರಾ ಅಡಪ್ಟ್ ಮಾಡೋಣ ಅಂತ ವೆಜ್ ಸೆಕ್ಟರ್ ಅಥವಾ ವೆಜ್ ಒಂದು ಏನ್ ಹೇಳ್ತಾರೆ ಅಂದ್ರೆ ಒಂದು ಸಪರೇಟ್ ಒಂದು ಕಂಪಾರ್ಟ್ಮೆಂಟ್ ತರ ಇಡ್ಬಾರ್ದು. ಸೊ ನೀವು ನಾನ್ ವೆಜ್ ಅಲ್ಲಿ ಫೇಮಸ್ ಆಗಿದ್ರೆ ನಾನ್ ವೆಜ್ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಅಂದ್ರೆ ಅದು ಡಿಪೆಂಡ್ ಆಗುತ್ತೆ. ಈಗ ನೀವು ನಾನ್ ವೆಜ್ ಜೊತೆ ವೆಜ್ ಮಾಡಿ ಕೆಲವು ಹೋಟ್ಲ್ ಅಲ್ಲಿ ನೋಡಿದಾರೆ ನೀವು ನಾನ್ ವೆಜ್ ಅಲ್ಲಿ ವೆಜ್ ಮಾಡಿದ್ದಾರೆ. ಸೊ ಅದು ಡಿಪೆಂಡ್ ಆಗುತ್ತೆ ನಿಮ್ಗೆ. ಬಟ್ ನಾನೇನಂದ್ರೆ ವೆರೈಟೀಸ್ ನ ನೀವು ಡಿಫರ್ ಮಾಡ್ಕೋಬಹುದು. ಅಂದ್ರೆ ನೀವು ಈಗ ಒಂದು ವೆರೈಟಿ ಇರೋ ಜಾಗದಲ್ಲಿ 10 ವೆರೈಟಿನ ಕೊಡ್ಬೋದು. ಬಟ್ ಆದ್ರೆ ಆ ವೆರೈಟಿ ಏನಿರುತ್ತಲ್ಲ 10 ತರ ಟೇಸ್ಟ್ ಮಾಡಬಾರ್ದು. ಏನ್ ಟೇಸ್ಟ್ ಫಸ್ಟ್ ಡೇ ಏನ್ ಟೇಸ್ಟ್ ಕೊಟ್ಟಿರ್ತಿರೋ ಸೊ ಕಸ್ಟಮರ್ಸ್ ಗ್ರಾಹಕರಿಗೆ ಅದೇ ಟೇಸ್ಟ್ ನ ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇದು ಮುಖ್ಯವಾಗಿ ಹೋಟೆಲ್ ಬಿಸ್ನೆಸ್ ಅಲ್ಲಿ ನಡೆಯುವಂತದ್ದು. ಸರ್ ನಾನ್ ಇವಾಗ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ನಾನ್ ಯಾವ್ದಾದ್ರು ಲೈಸೆನ್ಸ್ ತಗೋಬೇಕಾ ಅದಕ್ಕೆ? ಖಂಡಿತ ಮೇಡಮ್. ಆಕ್ಚುಲಿ ಗ್ರಾಹಕರಿಗೆ ನಾವೇನಾದ್ರೂ ಒಂದು ಫುಡ್ ನ ಡೆಲಿವರಿ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಸೊ ಅಥವಾ ನಾವೇನಾದ್ರೂ ರೆಡಿ ಮಾಡ್ತಾ ಇದೀವಿ ಫುಡ್ ನ ಅಂದಾಗ ಅದಕ್ಕೆ ನಾವು 100% ನಾವು ಫುಡ್ ಲೈಸೆನ್ಸ್ ನ ಮಾಡಿಸ್ಲೇಬೇಕಾಗುತ್ತೆ. ಸೊ ಅದಕ್ಕೊಂದಷ್ಟು ಪ್ರೊಸೀಜರ್ ಗಳಿದೆ. ಸೊ ಅದಕ್ಕೆ ಯಾರಾದ್ರೂ ಮಾಡ್ಬೇಕು ಅಂದಾಗ ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಫುಡ್ ಲೈಸೆನ್ಸ್ ನ ಎಲ್ಲಿ ಮಾಡಿಸ್ಬೇಕು. ಕೆಲವ್ರಿಗೆ ಏನಂದ್ರೆ 1 ವರ್ಷಕ್ಕೆ ಸಿಗುತ್ತೆ, ಕೆಲವ್ರಿಗೆ 2 ವರ್ಷಕ್ಕೆ ಸಿಗುತ್ತೆ, ಕೆಲವ್ರಿಗೆ 5 ವರ್ಷಕ್ಕೆ ಸಿಗುತ್ತೆ, ಕೆಲವ್ರಿಗೆ 10 ವರ್ಷಕ್ಕೆ ಸಿಗುತ್ತೆ. ಸೊ ಅದು ಡಿಪೆಂಡ್ ಆಗುತ್ತೆ. ಸರ್ ಫುಡ್ ಲೈಸೆನ್ಸ್ ಎಲ್ಲ ಎಲ್ಲಿ ಮಾಡಿಸಬಹುದು ಅಂತ ಅದ್ರ ಮಾಹಿತಿ ಏನಾದ್ರು ನೀವು ತಿಳಿಸ್ಕೊಡ್ತೀರಾ? ಅದೇ ಅದಕ್ಕೆ ಒಂದು ಲೈಕ್ ಫುಡ್ ಲೈಸೆನ್ಸ್ ಇವಾಗೆಲ್ಲ ಆನ್ಲೈನ್ ಅಲ್ಲೇ ಬರ್ತಿದೆ. ಈಗ ನಿಮ್ಗೆ ಯಾರನ್ನಾದ್ರೂ ಇವಾಗ ಹಿಡಿದ್ರೆ ಸೊ ಆನ್ಲೈನ್ ಅಲ್ಲೇ ನೀವು ಅದನ್ನೆಲ್ಲ ಚೆಕ್ ಮಾಡಿಸ್ಕೋಬಹುದು ಎಷ್ಟು ವರ್ಷಕ್ಕೆ. ಅದೇನಿಲ್ಲ ನಿಮ್ಗೆ ಮುಂಚೆ ಅದ್ರೆಲ್ಲ ನಾವು ಆಕ್ಚುಲಿ ಲೈಕ್ ಅಲ್ಲೇ ಹೋಗ್ಬೇಕಿತ್ತು. ಇವಾಗೆಲ್ಲ ಆನ್ಲೈನ್ ಅಲ್ಲೇ ನಮ್ಗೆ ಅಪ್ಲಿಕೇಶನ್ಸ್ ಬರುತ್ತೆ. ಆನ್ಲೈನ್ ಅಲ್ಲಿ FSSAI ಅಂತ ಸಿಗುತ್ತೆ. ಅದನ್ನ ನಾವು ಫಿಲ್ ಅಪ್ ಮಾಡಿಕೊಟ್ರೆ ನಮ್ಗೆ ಫುಡ್ ಲೈಸೆನ್ಸ್ ಬರುತ್ತೆ. ಓಕೆ. ಸೊ ಇವಾಗ ಫುಡ್ ಬಿಸ್ನೆಸ್ ಕ್ಲಿಕ್ ಆಗ್ಬೇಕು ಅಂದ್ರೆ ಕೆಲವೊಂದು ಮಾರ್ಕೆಟಿಂಗ್ ಟೆಕ್ನಿಕ್ಸ್ ಇರುತ್ತೆ. ಸೊ ಯಾವ ತರ ಮಾರ್ಕೆಟಿಂಗ್ ಮಾಡಿದ್ರೆ ಕ್ಲಿಕ್ ಆಗ್ಬೋದು ಅದು ಬೇಗ? ಆಕ್ಚುಲಿ ಫುಡ್ ಇಂಡಸ್ಟ್ರಿಯಲ್ಲಿ ಟೇಸ್ಟ್ ಎಷ್ಟು ಇಂಪಾರ್ಟೆಂಟ್ ಅದೇ ರೀತಿ ಮಾರ್ಕೆಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಈಗ ನೋಡಿದೀರಾ ನೀವೆಲ್ಲಾದ್ರೂ ಹೋಟ್ಲು ಅಥವಾ ಬೇರೆ ಯಾವ್ದಾದ್ರು ಬಿಸ್ನೆಸ್ ಓಪನ್ ಮಾಡಿದಾಗ ಸೊ ಒಂದಷ್ಟು ಜನ ಆರ್ಟಿಸ್ಟ್ ನ ಕರೆಸ್ತಾರೆ. ಯಾಕೆ ಅಂದ್ರೆ ಅದು ಸ್ವಲ್ಪ ಹೈಲೈಟ್ ಆಗ್ಲಿ, ಪ್ರಮೋಷನ್ ಆಗ್ಲಿ ಅಂತ. ಸೊ ಟೇಸ್ಟ್ ನೋಡಿ ಫಸ್ಟ್ ಡೇ ನೀವ್ ಯಾವ್ದಾದ್ರು ಹೋಟ್ಲ್ ಓಪನಿಂಗ್ ಕರೆದಾಗ ಆರ್ಟಿಸ್ಟ್ ನ ಕರೆಸಿದಾಗ ಒಂದಷ್ಟು ಜನ ಸೇರ್ತಾರೆ. ಸೊ ಅದಾದ್ಮೇಲೆ ಸೆಕೆಂಡ್ ಏನಂದ್ರೆ 2 ದಿನ ಆಫರ್ ಅಂತ ಬಿಡ್ತಾರೆ. ಸೊ ಈಗ ಏನೋ ನೀವು ಒಂದು ಇದು ತಗೊಂಡ್ರೆ ಇನ್ನೊಂದ್ ದಿನ ಆಫರ್ ಅಂತ ಬಿಡ್ತಾರೆ. ಸೊ ಆ ತರ ಮಾರ್ಕೆಟಿಂಗ್ ತುಂಬಾ ಮುಖ್ಯ ಆಗುತ್ತೆ. ಸೊ ಇಲ್ಲಿ ನೀವೇನಾದ್ರೂ ಬರೋ ಗ್ರಾಹಕರಿಗೆ ಆ ಏರಿಯಾದಲ್ಲಿ ಬರುವಂತ ಗ್ರಾಹಕರಿಗೆ ಅಥವಾ ಫ್ಲೋಟಿಂಗ್ ಅಂದ್ರೆ ಓಡಾಡುವಂತ ಜನಕ್ಕೆ ಏನಾದ್ರೂ ನೀವೇನಾದ್ರೂ ಟೇಸ್ಟ್ ಕೊಟ್ರೆ ಸೊ ನೆಕ್ಸ್ಟ್ ಡೇ ಅದು ಕಂಟಿನ್ಯೂ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಆಫರ್ಸ್ ಆ ತರ ಎಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಬಹುದಾ? ಖಂಡಿತ ಮಾಡ್ಬೇಕು. ಆಕ್ಚುಲಿ ಮಾಡಿದ್ರೆ
ನೀವೆಷ್ಟು ಮಾರ್ಕೆಟಿಂಗ್ ಅಥವಾ ನೀವೆಷ್ಟು ಆಫರ್ಸ್ ನ ನೀವೆಷ್ಟು ಕೊಡ್ತಿರೋ ಜನಕ್ಕೆ ಸೊ ಅಷ್ಟು ಬೇಗ ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು. ಈಗ ಯಾವ್ದಾದ್ರು ಒಂದು ಜಾಗದಲ್ಲಿ ನಾವು ಹೋಟ್ಲ್ ಇಟ್ಟಿದೀವಿ ಅಂದಾಗ ಸೊ ಅದ್ರ ಬಗ್ಗೆ ಪ್ರಮೋಷನ್ ಮಾಡ್ಬೇಕಾಗುತ್ತೆ. ಸೊ ಪ್ರಮೋಷನ್ ಅಂದ್ರೆ ಯಾವ ತರ ಇರುತ್ತೆ, ಸೊ ಒಂದು ನೀವೇನಾದ್ರೂ ಒಂದು ಬ್ಯಾನರ್ ಹಾಕ್ತೀರಾ ಅಥವಾ ಏನಾದ್ರು ಆಫರ್ ಇದ್ದಾಗ ಸೊ ಹೊರಗಡೆ ಹೋಗೋ ಜನಕ್ಕೆ ಗೊತ್ತಾಗುತ್ತೆ ಹೆಂಗೆ ಏನು ಅಂತ ಹೇಳಿ. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿ ಬರ್ತಾರೆ. ಓಕೆ, ಸೊ ಯಾವ ತರ ಚಾಲೆಂಜಸ್ ಫೇಸ್ ಮಾಡ್ಬೋದು ಈ ಇಂಡಸ್ಟ್ರಿನಲ್ಲಿ? ಖಂಡಿತ. ಏನಂದ್ರೆ ಹೋಟ್ಲು ಬಿಸ್ನೆಸ್ ಅಲ್ಲಿ ಈಗ ಒಂದು ರೋಡ್ ಅಲ್ಲಿ ಮುಂಚೆ ಒಂದು ರೋಡ್ ಅಲ್ಲಿ ಒಂದು ಹೋಟ್ಲ್ ಇತ್ತು, ಬಟ್ ಇವಾಗ ಎದುರೇ ನಮ್ಗೆ ಆಕ್ಚುಲಿ ಹೋಟೆಲ್ಸ್ ಶುರು ಆಗ್ಬಿಟ್ಟಿದೆ. ಸೊ ತುಂಬಾ ಕಾಂಪಿಟೇಷನ್ಸ್ ಇದೆ. ಎದುರುಗಡೆ ಇರೋ ಟೇಸ್ಟ್ ಇವತ್ತು ಜನ, ಫಾರ್ ಎಕ್ಸಾಂಪಲ್ ನೀವೇ ಏನಾದ್ರು ನಮ್ ಹೋಟ್ಲಿಗೆ ಬಂದು ನಾಳೆ ಅಲ್ಲಿ ಟ್ರೈ ಮಾಡೋಣ ಅಂತ ಹೋಗ್ತೀರಾ, ಅಲ್ಲಿ ನಮ್ಗಿಂತ ಟೇಸ್ಟ್ ಏನೋ ನಿಮ್ಗೆ ಸಿಕ್ಕಿದ್ರೆ ಓಕೆ, ಅಲ್ಲೇನಾಗುತ್ತೆ ನೆಕ್ಸ್ಟ್ ನೀವು ಅಲ್ಲಿಗೆ ಹೋಗ್ತೀರಾ, ಅಲ್ಲಿ ಶಿಫ್ಟ್ ಆಗ್ತೀರಾ. ಸೊ ಆತರ ತುಂಬಾ ಕಾಂಪಿಟೇಷನ್ಸ್ ಮತ್ತೆ ಕೆಲವೊಂದು ಲೀಗಲಿ ಲೈಕ್ ಫೇಸ್ ಮಾಡ್ಬೇಕಾಗುತ್ತೆ ಚಾಲೆಂಜಸ್. ಈಗ ಅಂಗಡಿಗಳಲ್ಲಾದ್ರೆ ಒಂದಷ್ಟು ನಾವು ನೋಡಿ ಬಿಸ್ನೆಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆದ್ರೆ ಅಂಗಡಿ ರೆಂಟ್ ಕಟ್ಬೇಕಾಗತ್ತೆ, ಮತ್ತೆ ಅಲ್ಲಿ ಭಟ್ರಿಗೆ ನಾವು ದುಡ್ಡು ಕೊಡ್ಬೇಕಾಗತ್ತೆ. ಸೊ ಆತರ ಚಾಲೆಂಜಸ್ ಇರುತ್ತೆ. ಸರ್, ಇವಾಗ ನಾನು ಬಿಸ್ನೆಸ್ ಇಡ್ಬೇಕು ಅಂತ ಡಿಸೈಡ್ ಮಾಡ್ತೀನಿ. ಸೊ ನನಗೆ ಐಡಿಯಾ ಇರೋದಿಲ್ಲ, ಗಾಡಿನಲ್ಲಿ ಇಡ್ಬೇಕಾ ಅಂಗಡಿನಲ್ಲಿ ಇಡ್ಬೇಕಾ ಅಂತ. ಪರ್ಸನಲ್ ಆಗಿ ನಾನು ನಿಮ್ಮ ಹತ್ರ ಸಜೆಷನ್ ಕೇಳಿದ್ರೆ ಯಾವ ತರ ಸಜೆಷನ್ ಕೊಡ್ತೀರಾ? ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಏನಂದ್ರೆ ಆಕ್ಚುಲಿ ನೀವು ಎಲ್ಲಾದ್ರೂ ಬಿಸ್ನೆಸ್ ಇಡಬೇಕು ಅಂತ ಹೇಳಿದಾಗ ಒಂದಷ್ಟು ಕಡೆ ನೋಡ್ಬೇಕಾಗತ್ತೆ ಯಾವ್ದಾದ್ರು ಒಂದು ಬಿಸ್ನೆಸ್ ನ. ಈಗ ನೀವು ನೋಡಿ ರೋಡ್ ಅಲ್ಲಿ ಹೋಗ್ತಾ ಒಂದು 10 ಬಿಸ್ನೆಸ್ ಅಂದ್ರೆ 10 ಹೋಟ್ಲ್ಗಳಿರುತ್ತೆ. ಸೊ ನಿಮ್ಗೆ 10 ಹೋಟ್ಲಲ್ಲೂ 10 ವ್ಯಾಪಾರ ಚೆನ್ನಾಗಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಯಾವ್ದಾದ್ರು ಒಂದು ಕಡೆ ನೀವು ಯಾವ್ದಾದ್ರು ಒಂದು ಚೆನ್ನಾಗಿರೋ ಸರ್ಕಲ್ ಅಲ್ಲಿ ಹೋಟ್ಲ್ ನೋಡ್ತೀರಾ, ಅಲ್ಲಿ ಡಲ್ ಇರುತ್ತೆ. ಎಲ್ಲ ಒಳಗಡೆ ಒಂಥರ ಹೋಟ್ಲ್ ಅಲ್ಲಿ ಇಟ್ಟಿರ್ತಾರಲ್ಲ, ಅಲ್ಲಿ ನಿಮ್ಗೆ ಬಿಸ್ನೆಸ್ ಲಾಸ್ ಇರುತ್ತೆ. ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಲ್ಲಿ. ಸೊ ಆ ರೀತಿನೇ ನಿಮ್ಗೆ ಡಿಪೆಂಡ್, ಅದು ಹೇಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಒಂದಷ್ಟು ಸಜೆಷನ್ಸ್ ತಗೊಳ್ಬೇಕು ಅಂದ್ರೆ ಒಂದಷ್ಟು ಕಡೆ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಒಂದಷ್ಟು ಕಡೆ ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನೀವೇನಾದ್ರೂ ಹೋಟ್ಲು ಬಿಸ್ನೆಸ್ ಮಾಡ್ಬೇಕು ಅಂದಾಗ ಅಲ್ಲಲ್ಲಿ ಸರ್ಕಲ್ ಅಲ್ಲಿ ಇಡ್ತೀರಾ. ಸೊ ನಿಮ್ಗೆ ಒಂದಷ್ಟು ಜನ ಬರ್ತಾರೆ, ಕೆಲವು ಕಸ್ಟಮರ್ಸ್ ಬರ್ತಾರೆ. ಸೊ ನಿಮ್ಗೆ ಆ ಟೇಸ್ಟ್ ಮತ್ತೆ ಅವ್ರ ಜೊತೆ ನೀವು ಚೆನ್ನಾಗಿ ನೀವು ರೆಸ್ಪಾನ್ಸ್ ಮಾಡಿದಾಗ ಅದೇ ಕಸ್ಟಮರ್ಸ್ ಏನ್ ಮಾಡ್ತಾರೆ, ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತಾರೆ. ಸೊ ತುಂಬಾ ಜನ ಅದನ್ನು ನೋಡ್ತಾರೆ ಹೋಟ್ಲ್ಗಳಲ್ಲಿ, ಹೆಂಗೆ ಅಂದ್ರೆ ಪಾರ್ಕಿಂಗ್ ನೋಡ್ತಾರೆ, ಮತ್ತೆ ಹೈಜೀನ್ ನೋಡ್ತಾರೆ, ಕಸ್ಟಮರ್ಸ್ ಯಾವ ತರ ಸೀಟಿಂಗ್ ಕೆಪಾಸಿಟಿಗಳು ಹೆಂಗಿರುತ್ತೆ, ಹೆಂಗ್ ಕೂತ್ಕೋಬಹುದು ಅನ್ನೋದ್ರ ಬಗ್ಗೆ ನೋಡ್ತಾರೆ. ಸೊ ಹೊರಗಡೆ ನೀವು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ಪಾರ್ಸಲ್ ತಗೊಂಡ್ ಹೋಗ್ಬೇಕು ಅಂದಾಗ್ಲೂ ನೀವು ಎಲ್ಲೇ ಇದ್ರು ಹುಡ್ಕೊಂಡ್ ಬಂದು ಅಲ್ಲಿಗೆ ಬಂದು ತಗೊಂಡ್ ಹೋಗ್ತಾರೆ. ಯಾಕೆ ಅಂದ್ರೆ ನೀವು ಕೊಡುವಂತ ಟೇಸ್ಟ್ ಮತ್ತೆ ನೀವು ಹೆಂಗೆ ನೀವು ಸರ್ವಿಸ್ ಮಾಡ್ತೀವಿ, ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಕೊಳ್ಳುವಂತ. ಖಂಡಿತ ಅದು ತುಂಬಾ ಮುಖ್ಯ ಆಗುತ್ತೆ. ಒಂದು ಕಸ್ಟಮರ್ ಜೊತೆ ನಾವು ಟೇಸ್ಟ್ ಜೊತೆ ನಾವು ರ್ಯಾಪ್ ಹೆಂಗ್ ಬಿಲ್ಡ್ ಮಾಡ್ಕೊಡ್ತೀವಿ ಅದನ್ನು ತುಂಬಾ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. ಸೊ ಈಗ ಕೆಲವೊಂದ್ ಕಡೆ ನೋಡಿರ್ಬೋದು ನಾವು, ಒಂದು ನಾನ್ ವೆಜ್ ಹೋಟೆಲ್ ಇಟ್ಟಿರ್ತಾರೆ, XYZ ಕಂಪನಿ ಅಂತ ಇಟ್ಕೊಳ್ಳೋಣ. ಸೊ ಅದ್ರದ್ದು ಹೋಟೆಲ್ ಇಟ್ಟಿರ್ತಾರೆ. ಸೊ ತುಂಬಾ ಚೆನ್ನಾಗಿ ಡೆವಲಪ್ ಆಗಿರುತ್ತೆ ಆ ಹೋಟೆಲ್, ತುಂಬಾ ಜನ ಕಸ್ಟಮರ್ಸ್ ಬರ್ತಿರ್ತಾರೆ. ಸೇಮ್ ಥೀಮ್ ಇಟ್ಕೊಂಡು ಆಲ್ಮೋಸ್ಟ್ ಸೇಮ್ ನೇಮು. ಇವಾಗ ಎಕ್ಸಾಂಪಲ್ ಅದರದ್ದು ಆಪಲ್ ಆಗಿದ್ರೆ ಆಪಲ್ ಎ ಅಂತ ಇಟ್ಕೊಂಡು ಇನ್ನೊಂದು ಹೋಟೆಲ್ ಶುರು ಮಾಡ್ತಾರೆ. ಸೊ ಅವಾಗ ಸೇಮ್ ಟೇಸ್ಟ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಕಸ್ಟಮರ್ ಎಲ್ಲ ಡೈವರ್ಸಿಫೈ ಆಗ್ತಾರೆ. ಅವಾಗ ಯಾವ ತರ ನಾವು ಅವ್ರನ್ನ ಮತ್ತೆ ಕಸ್ಟಮರ್ಸ್ ನ ತಗೊಳ್ಳೋದು, ಅಥವಾ ನಾವು ಅವ್ರಿಗಿಂತ ಬೆಟರ್ ಆಗಿ ಏನ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತ ತಿಳಿಸ್ಕೊಡ್ತೀರಾ? ಸೊ ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಒಂದು ಮಾರ್ಕೆಟಿಂಗ್. ಸೊ ನೀವು ಒಂದು ಟೇಸ್ಟ್, ಇನ್ನೊಂದು ರ್ಯಾಪ್, ಇನ್ನೊಂದು ಸರ್ವಿಸ್, ನೀವು ಈ ಮೂರು ಹೆಂಗ್ ಕೊಡ್ತಿರೋ, ಇದು ಕೊಟ್ಟಾದ್ಮೇಲೂ ಜನ ಆ ಕಡೆ ಡೈವರ್ಟ್ ಆಗ್ತಾರೆ ಅಂದಾಗ ಮತ್ತೆ ರಿಟರ್ನ್ ನಾವ್ ಏನ್ ಪ್ರಮೋಟ್ ಮಾಡ್ಕೋಬಹುದು ಅಥವಾ ನಾವು ಹೆಂಗೆ ಮಾರ್ಕೆಟಿಂಗ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಐಡಿಯಾ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೆ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಸೊ ನಾವು ಪ್ಲಸ್ ಆಗಿದ ತಕ್ಷಣ ನಾವು ಸೂಪರ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೋಬಾರ್ದು, ಮೈನಸ್ ಆಗ್ತಾ ಇದ್ದಂಗೆ ನಾವು ಕುಗ್ಗಬಾರ್ದು. ಅದಕ್ಕೋಸ್ಕರನೇ ಎಲ್ಲ ಬಿಸ್ನೆಸ್ ಅಂದ್ರೆ ಅದು. ಸೊ ನಾವ್ ಏನೇ ಮಾಡಿದ್ರು ಅದಕ್ಕೆ ನಾವು ಪ್ರತಿಯೊಂದನ್ನು ನಾವು ಎದುರಿಸಬೇಕಾಗುತ್ತೆ. ಓಕೆ, ಇಲ್ಲಿ ಬರೋ ಒಬ್ಬ ಕಸ್ಟಮರ್ ಅಲ್ಲಿ ಹೋಗ್ತಾ ಇದ್ದೇನೆ ಅಂದಾಗ ನೆಕ್ಸ್ಟ್ ಅಲ್ಲಿ ಹೋಗುವಂತ ಕಸ್ಟಮರ್ ನ ಈ ಕಡೆ ಯಾವ ರೀತಿ ನಾವು ಅಟ್ರಾಕ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನೇ ಒಂದು ಸ್ಟಾಟಿಕ್ಸ್ ಅಷ್ಟೇನೆ. ಸೊ ಅಂದ್ರೆ ಅದನ್ನ ಹೆಂಗೆ ಪ್ರಮೋಷನ್ ಮಾಡ್ಕೋಬಹುದು. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ನಾವು ಒಂದಷ್ಟು ಅನುಭವ ತಗೊಳ್ಳೇಬೇಕಾಗುತ್ತೆ. ಸೊ ಅದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಹೋಗುತ್ತೆ ಅಷ್ಟೇ. ಓಕೆ ಓಕೆ. ಸೊ ಇವಾಗ ಕೆಲವೊಂದು ಸೀಕ್ರೆಟ್ ಟೆಕ್ನಿಕ್ಸ್ ಇರುತ್ತೆ ಹೋಟೆಲ್ ಬಿಸ್ನೆಸ್ ನಲ್ಲಿ, ಅದ್ರಲ್ಲಿ ಕೆಲವೊಂದು ನೀವು ಹೇಳ್ಬೋದಾ ಯಾವ ತರ ಏನು ಅಂತ? ಸೀಕ್ರೆಟ್ ಟೆಕ್ನಿಕ್ಸ್ ಅಂದ್ರೆ ಏನಿಲ್ಲ, ಆಕ್ಚುಲಿ ಎಲ್ಲವೂ ಮಾರ್ಕೆಟಿಂಗ್ ಅಲ್ಲೇ. ಇವಾಗ ಯಾವುದೇ ಬಿಸ್ನೆಸ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಬಸ್ ಹೋಗ್ತಾ ಇದೆ, ಆ ಬಸ್ ಹಿಂದ್ಗಡೆ ನೀವು ನೋಡ್ಬೋದು. ಈಗ ಯಾವ್ದೋ ಫಾರ್ ಎಕ್ಸಾಂಪಲ್ XYZ ಬಸ್ ಅನ್ಕೊಳ್ಳಿ, ಆ ಬಸ್ ಅಲ್ಲಿ ಖಾಲಿ ಇರ್ಬೋದು, ಬಟ್ ಹಿಂದ್ಗಡೆ ಬಸ್ಸು ಫುಲ್ ಇರುತ್ತೆ. ಯಾಕೆ? ಸರ್ವಿಸ್ ಅದೇ ಸೇಮೇ ಇರೋದು, 4 ಟೈರೆ, ಮುಂದೆ 2 ಟೈರೆ. ಸೊ ಅಷ್ಟೇ ಟೈರೆ ಇರೋದು, 6 ಟೈರೇನೆ. ಬಟ್ ಯಾಕೆ ಆ ಬಿಸ್ನೆಸ್ ಆ ಬಸ್ ಅಲ್ಲಿ ಚೆನ್ನಾಗಿ ಹೋಗ್ತಾರೆ ಜನ, ಈ ಬಸ್ ನಲ್ಲಿ ಯಾಕೆ ಬರಲ್ಲ ಅಂದ್ರೆ ಪ್ರತಿ ಒಂದಕ್ಕೂ ಒಂದು ಸೀಕ್ರೆಟ್
ಪ್ರಮೋಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೋಟ್ಲು ಬಿಸ್ನೆಸ್ ಅಂತ ನೀವು ತಗೊಂಡ್ರೆ, ನೀವು ನಾನು ಹೋಟ್ಲು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಹೋಟ್ಲಿಗೆ ಹೋಗ್ತಾ ಇದೆ. ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡೋರು, ಅಂದ್ರೆ ಓನರ್ ಯಾರು ಕೂತಿರ್ತಾರಲ್ಲ, ಸರ್ವಿಸ್ ಮಾಡೋ ಹುಡುಗ ಇಂದ ಹಿಡಿದು ಓನರ್ ಯಾರು ಇರ್ತಾರಲ್ಲ, ಎರಡು ಮ್ಯಾಟರ್ ಆಗುತ್ತೆ. ನನ್ಗೆ ಸರ್ವಿಸ್ ಮಾಡೋ ಹುಡುಗನು ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ದ, ಆ ಓನರ್ ಏನ್ ದುಡ್ಡು ಇಸ್ಕೊಬೇಕಾದ್ರೆ ಅವರು ಅಷ್ಟೇ ಚೆನ್ನಾಗಿ ಮಾತಾಡ್ತಿದ್ರು. ಸೊ ಇಷ್ಟೇ ಸೀಕ್ರೆಟ್ಸ್, ಇನ್ನೇನಿಲ್ಲ. ಅದ್ ಬಿಟ್ರೆ ನಿಮ್ಗೆ ಹೊರಗಡೆ ಅಂದ್ರೆ ಜನಕ್ಕೆ ಏನ್ ಟೇಸ್ಟ್ ಕೊಡ್ಬೇಕು ಅದ್ರಲ್ಲಿ ಏನ್ ಸೀಕ್ರೆಟ್ಸ್ ಏನಿಲ್ಲ, ಅದೆಲ್ಲ ಹಾಗೆ ಏನಿರುತ್ತೋ ಹಂಗೆ ಕೊಡ್ಬೋದು ಅಷ್ಟೇ. ಓಕೆ, ಫೈನ್ ಸರ್. ಸೊ ಮೇಜರ್ ಏನಂದ್ರೆ ಟೇಸ್ಟ್ ಚೆನ್ನಾಗಿ ಕೊಡ್ಬೇಕು, ಹೈಜೀನ್ ಮೇಂಟೈನ್ ಮಾಡ್ಬೇಕು, ಮತ್ತು ಕಸ್ಟಮರ್ ಜೊತೆ ಒಂದ್ ಒಳ್ಳೆ ರ್ಯಾಪ್ ಇಟ್ಕೊಳ್ಬೇಕು.